ಕಲಬುರಗಿ ಜಿಲ್ಲೆ ಚಿಂಚೋಳಿ ಪಟ್ಟಣದ ಚಂದಾಪುರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ದಿವಂಗತ ಜಗನ್ನಾಥ್ ಪಾಟೀಲ್ ಅವರ 14ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಶಾಲೆಯ ಮಕ್ಕಳಿಗೆ ಕಾಪಿ ಪೆನ್ನು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾಪಿ ಪೆನ್ನನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಂಕರ್ ರಾಠೋಡ್ ಅವರು ಮಕ್ಕಳಿಗೆ ವಿತರಣೆ ಮಾಡಿ ಮಾತನಾಡಿ, ನಾವೆಲ್ಲರೂ ತಂದೆ ತಾಯಿಗೆ ಎದುರಾಡದೆ ನಾವೆಲ್ಲರೂ ತಂದೆ ತಾಯಿಗಳ ಮಾತುಗಳನ್ನು ಕೇಳಿ ಒಳ್ಳೆಯಿಂದ ನಾಗರಿಕರಾಗಬೇಕು ಮತ್ತು ತಂದೆ ತಾಯಿಗೆ ಸೇವೆ ಮಾಡಿದರೆ ನಮಗೆಲ್ಲ ಮುಂದೆ ಒಳ್ಳೆಯದಾಗುತ್ತದೆ. ಅದರಂತೆ ಇಂದು ಸಂಜೀವ್ ಕುಮಾರ್ ಪಾಟೀಲ್ ಅವರು ತಂದೆಯ ಪುಣ್ಯತಿಥಿ ಅಂಗವಾಗಿ ಮಕ್ಕಳಿಗೆ ಕಾಪಿ ಪೆನ್ನು ಮಾಡುತ್ತಿದ್ದು ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಇಂದಿನ ದಿನಗಳಲ್ಲಿ ತಮ್ಮ ಮಕ್ಕಳ ಹೆಂಡತಿಯ ಬರ್ತ್ಡೇಗಳು ಮಾಡುವುದು, ಆದರೆ ಅವರ ತಂದೆ ಹೆಸರಿನಲ್ಲಿ ಈ ಕಾರ್ಯಕ್ರಮ ಮಾಡಿದ್ದು ಬಹಳ ಒಳ್ಳೆಯ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಕೆಎಂ ಬಾರಿ ಅವರು ಮಾತನಾಡಿ, ದಿವಂಗತ ಜಗನ್ನಾಥ್ ಪಾಟೀಲ್ ಅವರು ಸುಮಾರು 22 ವರ್ಷಗಳ ಹಿಂದೆ ಚಿಂಚೋಳಿ ನಗರದಲ್ಲಿ ಜ್ಯೋತಿ ಫೋಟೋ ಸ್ಟುಡಿಯೋ ಒಂದೇ ಇತ್ತು. ಅಂದಿನ ಸಂದರ್ಭದಲ್ಲಿ ಜಗನ್ನಾಥ್ ಪಾಟೀಲ್ ಅವರು ಫೋಟೋಗ್ರಾಫಿಕ್ನಲ್ಲಿ ಒಳ್ಳೆಯ ಸೇವೆಯನ್ನ ನೀಡಿದ್ದಾರೆ. ಅದೇ ರೀತಿ ಅವರ ಮಗನಾದ ಸಂಜೀವ್ ಕುಮಾರ್ ಪಾಟೀಲ್ ಅವರು ಕೂಡ ಒಳ್ಳೆಯ ರೀತಿಯಿಂದ ಪತ್ರಕರ್ತರಾಗಿ ಮತ್ತು ಸಮಾಜ ಸೇವಕರಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಕೆಎಂ ಬಾರಿ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಚಂದಾಪುರ ಸರ್ಕಾರಿ ಆಸ್ಪತ್ರೆ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಪಾಟೀಲ್, ಹಿರಿಯ ಮುಖಂಡರಾದ ಭೀಮಶೆಟ್ಟಿ ಮುರುಡ, ಇಷ್ಟು ಒಳ್ಳೆಯ ರೀತಿಯಲ್ಲಿ ಎಲ್ಲಾ ಕಡೆ ಸಾಮಾಜಿಕ ಸೇವೆ ಮಾಡ್ತಾ ಇದ್ದಾರೆ, ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಇದ್ದಾರೆ, ಅಧ್ಯಕ್ಷರಾಗಿ ಮಾಡ್ತಾರೆ. ಅನೇಕ ಬೆನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸಂಜೀವ್ ಪಾಟೀಲ್ ಅವರಿಗೆ ತಮ್ಮ ಕಡೆ ಇನ್ನೊಂದ್ಸಲ ಒಂದು ಚಪ್ಪಾಳೆ. ಇಂದು ನಾವು ಮಾತಾಡ್ತಾರೆ ಯಾರೇ ತಂದೆ ತಾಯಿ ಗುರು, ಅದಕ್ಕೆ ಬುದ್ಧಿ ಹೇಳದ ತಂದೆ, ವಿದ್ಯೆ ಕೆಲಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ಧೈರ್ಯಗಳು ಸರ್ವಜ್ಞ. ಹೌದಾ? ಬಸವಣ್ಣ ಎಷ್ಟು ಚೆನ್ನಾಗಿ ಹೇಳಿದಾರ, ಹೌದಲ್ಲ? ಮಾಸ್ತರ್ ಸಾಲಿ ಕಚ್ಚಲ ಮುರು ಅಷ್ಟೇ, ತಂದೆ ಬುದ್ಧಿ ಹೇಳಿಲ್ಲ ಅಂದ್ರೆ ತಂದೆ ಬುದ್ಧಿ ಹೇಳಬೇಕು. ತಾಯಿ ಕೂಡ ಬಿದ್ದಿರಲು ಬಂದು ನೋಡೋದು, ಏನೇ ಇದ್ರೆ ತಾಯಿ ನೋಡ್ಬೇಕು. ಇಲ್ಲಿ ತಂದೆ ತಾಯಿಯ ಪಾತ್ರ ಮಾಡಬೇಕು. ಅದಕ್ಕೆ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ರಾಜ ಇದ್ದಂಗೆ ಪ್ರಜೆ ಇರ್ತಾರೆ. ಯಥಾ ಶಿಷ್ಯ ತಥಾ ಗುರು, ಗುರು ಹೇಗಿರ್ತಾರೆ ಹಾಗೆ ಶಿಷ್ಯ ಇರ್ತಾರೆ. ಯಾಕಂದ್ರೆ ಗುರು ಒಂದು ಸಿಗರೇಟ್ ತಗೊಂಬ ಅಂದಾಗ ಸಿಕ್ಕರೆ ಯಾಕೆ ಕಸಿದೆ ಏನ್ ಮಾಡ್ತಾರೆ ಹಿಂಗ್ ನೋಡ್ತಾರೆ, ಸೇವೆ ನೋಡಿ ನಾನ್ಯಾಕೆ ಸೇರ್ಬಾರ್ದು ಅಂತ. ಅದಕ್ಕೆ ಯಥಾ ರಾಜ ತಥಾ ಪ್ರಜಾ ಅಂತ. ಸೊ ಇದು ಏನಾಗ್ತದೆ ಅಂದ್ರೆ ನಿಮ್ದು ಮನಸ್ಸು ಮುಗ್ಧ. ಈ ಮುಗ್ಧ ಮನಸ್ಸಿಗೆ ನಾವು ಏನು ವಿದ್ಯೆ ಕೊಡ್ತೀವಿ ಆ ವಿದ್ಯೆ. ಇವತ್ತು ಸಂಜೀವ್ ಪಾಟೀಲ್ ಅವರು ಇಷ್ಟು ಒಳ್ಳೆಯ ರೀತಿಯಲ್ಲಿ ಎಲ್ಲಾ ಕಡೆ ಸಾಮಾಜಿಕ ಸೇವೆ ಮಾಡ್ತಾ ಇದ್ದಾರೆ, ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಇದ್ದಾರೆ, ಅಧ್ಯಕ್ಷರಾಗಿ ಮಾಡ್ತಾರೆ. ಮತ್ತೆ ನಿಮಗೆ ಇದು ಕಾರ್ಯ ಇರಲ್ಲ, ನೀವು ಮತ್ತೆ ನೀವು IAS ಆಫೀಸರ್, ಗೆಸ್ಟ್ ಆಫೀಸರ್, ಡಾಕ್ಟರ್ ಆಗಿ ಮತ್ತೆ ಈ ಸಾಲಿಗೆ ಬಂದು ನಾನು ಸಂಜೀವ್ ಪಾಟೀಲ್ ಹೇಳ್ತಾರಲ್ಲ, ಇದೇ ಸಾಲಿಗೆ ಬಂದು ನಾವು ಏನಾರ ನೀವು ಮಾಡ್ಬೇಕು, ಈ ಸಾಲಿಗೆ ಮಾಡ್ಬೇಕು. ಇದು ಸಮಯ ಗೋವಲ್ಲ, ನೀವೆಲ್ಲರೂ ಒಳ್ಳೆಯದಾಗಲಿ. ಇದು ಇನ್ನ ನಮ್ದು ಇನ್ನೊಂದು ಆಶ್ಚರ್ಯ ಆಗ್ತದೆ. 75% ಗರ್ಲ್ಸ್, 25% ಜೆಂಟ್ಸ್. ಈಗ ನಮ್ಮ ಪಾರ್ಲಿಮೆಂಟ್ದಾಗ 50%, 33% ರಿಸರ್ವೇಶನ್ ತಂದ್ರ ತಕ್ಕದ ಏನ್ ತಪ್ಪು ಮಾಡಿಲ್ಲ ಮೋದಿಯವರು. ನಿಮ್ ನೋಡಕ್ ಮಾಡ್ಯಾರ. ನೀವೆಲ್ಲ ಮುಂದೆ ಭಾವಿ ಪಾರ್ಲಿಮೆಂಟ್ ಮೆಂಬರ್ ಆಗ್ಬಹುದು, ನೀವು ಡಾಕ್ಟರ್ಸ್ ಆಗ್ಬೋದು, IAS ಆಫೀಸರ್ ಆಗ್ಬೋದು, ಏನ್ ಆಗ್ಬೋದು, ನೀವು ಕಲಿಬೇಕು ಅಂತ ಹೇಳಿ ನಾವು ಪ್ರಾರ್ಥನಾ ಮಾಡ್ತೀವಿ ದೇವರಿಗೆ. ದೇವರು ಜಗನ್ನಾಥ್ ಪಾಟೀಲ್ ಅವರಿಗೆ ಆತ್ಮಾಗಿ ಶಾಂತಿ ಕೊಡ್ಲಿ. ಅವ್ರು ಏನು ಮಾಮೂಲಿ ಇಲ್ಲ, ಅವರು ಮೊನ್ನೆ ಮಾಲ ಹಾಕೊಂಡು ಪೂರ 40 ದಿವಸ ಈ ಕ್ಷಣದಾಗ ಪೂರಾ ದೇವರು ಇದು ಮಾಡಿ ಬಂದಾರ ಅಂತವ್ರು. ಆ ಸಂಜೀವ್ ಪಾಟೀಲ್ ಬಂದಿಲ್ಲ ಭಾರತ ಹೇಳೋದ. ಭವಾನಿ ಮನೆಗೆ ಭವಾನಿ ದೇವ್ರಿಗೆ ನಮಸ್ಕಾರ. ವರ್ಷಿಗೆ ಒಂದು ಸಂಜೀವ್ ಪಾಟೀಲ್ ಅವರು ತಮ್ಮ ತಂದೆಯ 14ನೇ
ಜಗನ್ನಾಥ್ ಪಾಟೀಲ್ ಒಬ್ಬ ತಂದೆಯವರ 14ನೇ ಒಂದು ಸಂಧ್ಯಾ ಸಂಬಂಧ ಇವತ್ತ ನಿಮ್ಮ ಒಂದು ಶಾಲೆ ವಿಶೇಷವಾಗಿ ಬಹಳಷ್ಟು ಶಾಲೆ ಇದಾವೆ. ಅವ್ರು ಮನಸ್ಸು ಮಾಡಿದ್ರೆ ಚಲೋ ಪ್ರೈವೇಟ್ ಕಾಲೇಜ್ ಹೋಗ್ಬೋದಾಗಿ ಅದು ಬಹಳ ಪ್ರಸಿದ್ಧಿ ಕೊಡ್ತಾರೆ ಅವರು. ಆದರೂ ಕೂಡ ಸರ್ಕಾರಿ ಶಾಲೆ ಅಂತ ತಿಳ್ಕೊಂಡು ಇಲ್ಲಿ ಬಂದು ನಮಗೋಸ್ಕರ ಪುಸ್ತಕವನ್ನು ಕೊಡೋಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಸಾಹೇಬ್ ಇದ್ದಾರೆ, ಹೌದ್ರ ಸರ್ ಅವರಿಗೆ ವೇದಿಕೆ ಇರ್ತಕ್ಕಂಥ ನಮ್ಮ ಗಣಪತರಾವ್ ಸರ್ ಅವರಿಗೆ, ಬಾರಿ ಸರ್ ಅವರಿಗೆ, ನಮ್ಮ ಮೂಡ ಸಾಹೇಬರಿಗೆ ಎಲ್ಲರಿಗೂ ಕೂಡ ನಾನು ಮತ್ತೊಂದ್ಸಲ ಜೋರಾದ ಚಪ್ಪಳೆಯೊಂದಿಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಯಾರಾದರೂ ದೇವರಿದ್ದಾರೆ ಅಂದ್ರೆ ಎಲ್ಲ ದೇವರು ಆಮೇಲೆ, ಅದು ತಂದೆ ತಾಯಿ ನಂತರ ಬರ್ತಕ್ಕಂಥದ್ದು ಗುರು. ಯಾಕಂದ್ರೆ ಗುರು ನಮಗೆ ಗುರಿಯನ್ನು ತಲುಪಿಸ್ತಾರೆ, ಗುರು ನಮಗೆ ಮಾಡ್ತಾರ ಗುರಿಯನ್ನು ತಲುಪಿಸ್ತಾರೆ. ಸೊ ಅದಕ್ಕೆ ಗುರುಗೆ ನಾವೇನ್ ಮಾಡ್ತೀವಿ, ತಾಯಿ ತಂದೆ ಸಮಾನ, 3 ಜನ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತದ್ದೇ ಶ್ರೀ ಗುರುವೇ ನಮಃ. ಸೊ ಇವತ್ತ ಇಂಥ ಕಾರ್ಯಕ್ರಮ ನಾವು ನೋಡ್ತಾ ಇದ್ದೀವಿ. ತಂದೆಯ ಬಗ್ಗೆ, ತಾಯಿಯ ಬಗ್ಗೆ, ಹಿರಿಯರ ಬಗ್ಗೆ ಇಂಥ ಕಾರ್ಯಕ್ರಮಗಳು ಬಹಳ ವಿರಳವಾಗಿದೆ. ಏನ್ ಮಾಡ್ತಾ ಇದಾರೆ ಅಂದ್ರೆ ತಮ್ಮ ಬರ್ತಡೇ, ತಮ್ಮ ಹೆಂಡತಿ ಬರ್ತಡೇ, ತನ್ನ ಮಗನ ಬರ್ತಡೇ, ಇವೇ ಜಾಸ್ತಿ ಆಗ್ತಾ ಇದಾವ. ಆದರೆ ಹುಟ್ಟಿರ್ತಕ್ಕಂಥ ತಂದೆ ತಾಯಿ ಬರ್ತಡೇನೆ ನಾವು ಸ್ವಲ್ಪ ಹಾಕ್ತಾ ಇದ್ದೀವಿ. ಇಂಥ ಇದರಲ್ಲಿ ಸಂಜು ಪಾಟೀಲ್ ಅವರು ಆರ್ ಗಣಪತರಾವ್, ಯುವ ಮುಖಂಡರಾದ ಅಮರ್ ಲೊಡ್ಡನೋರ್, ಸಂಜು ಪಾಟೀಲ್ ಎಂಪ್ಲಳ್ಳಿ, ಸಂಪತ್ ಮುಸ್ತರಿ, ಬಸಯ್ಯ ಸ್ವಾಮಿ, ಶಾಲೆಯ ಮುಖ್ಯ ಗುರುಗಳಾದ ಗೋಪಾಲ್ ಮತ್ತು ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾಗರಾಜ್ ಪಾಟೀಲ್, C9 ಕನ್ನಡ, ಚಿಂಚೋಳಿ.